ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಪ್ರಣಮ್ಯ, ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆಯ ವೈದ್ಯೆ, ನಿಸರ್ಗ ಹಾಸ್ಪಿಟಲ್, ಸಹಕಾರ ನಗರ. ನಮ್ಮ ಹೃದಯದ ಆರೋಗ್ಯಕ್ಕೆ ನಾವು ಏನೆಲ್ಲ ಮಾಡಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲನೇದಾಗಿ ಬ್ರಿಸ್ಕ್ ವಾಕಿಂಗ್. ಬ್ರಿಸ್ಕ್ ವಾಕಿಂಗ್ ಇಸ್ ಪರ್ಫೆಕ್ಟ್ ಫಾರ್ ಹಾರ್ಟ್ ಹೆಲ್ತ್. ಜಾಗಿಂಗ್, ವೇಟ್ ಟ್ರೈನಿಂಗ್, ಜಿಮ್ ಮುಂತಾದ ಅಭ್ಯಾಸಗಳು ಹಲವರಲ್ಲಿ ಸ್ಟ್ರೈನ್ ಆಗಬಹುದು. ಆದರೆ ಬ್ರಿಸ್ಕ್ ವಾಕಿಂಗ್ ಅಂತಹ ಲೋ ಇಂಪ್ಯಾಕ್ಟ್ ಎಕ್ಸಸೈಸ್ ನಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸಲು ಒಂದು ಉತ್ತಮವಾದ ಅಭ್ಯಾಸ. ನೀವು ಬ್ರಿಸ್ಕ್ ವಾಕಿಂಗ್ ಮಾಡಿದಾಗ ನಿಮ್ಮ ಎದೆ ಬಡಿತ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಸುತ್ತದೆ. ಆಗ ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚುತ್ತದೆ. ಇದರಿಂದ ನಿಮ್ಮ ಹೃದಯದ ಎಫಿಷಿಯನ್ಸಿ ಹೆಚ್ಚುತ್ತದೆ. ತುಂಬಾ ಹೆವಿ ಇಂಪ್ಯಾಕ್ಟ್ ಎಕ್ಸಸೈಸಸ್ ಅನ್ನ ಮಾಡಿದಾಗ ಹೃದಯದ ಮೇಲೆ ಒತ್ತಡ ಮಾತ್ರ ಜಾಸ್ತಿ ಆಗುತ್ತದೆ. ಅದರಿಂದ ಬೆನಿಫಿಟ್ಸ್ ತುಂಬಾ ಕಡಿಮೆ. ಆದರೆ ಬ್ರಿಸ್ಕ್ ವಾಕಿಂಗ್ ಇಂದ ಆಗುವಂತಹ ಇಂಪ್ಯಾಕ್ಟ್ ಇಟ್ಸ್ ಜಸ್ಟ್ ಇನಫ್ ಟು ಇಂಪ್ರೂವ್ ಅಂಡ್ ಸ್ಟ್ರೆಂಥನ್ ಯೋರ್ ಕಾರ್ಡಿಯಾಕ್ ಮಸಲ್. ಹಾಗಾಗಿ ದಿನದಲ್ಲಿ ಅಟ್ಲೀಸ್ಟ್ 30 ಮಿನಿಟ್ಸ್ ಬ್ರಿಸ್ಕ್ ವಾಕಿಂಗ್ ಅಭ್ಯಾಸವನ್ನ ಮಾಡುವುದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಎರಡನೆಯ ಇಂಪಾರ್ಟೆಂಟ್ ಫ್ಯಾಕ್ಟರ್ ಹೈಡ್ರೇಷನ್. ನಾವು ನೀರು ಚೆನ್ನಾಗಿ ಕುಡಿಯುವುದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಮುಖ್ಯ. ನಾವು ನೀರು ಚೆನ್ನಾಗಿ ಕುಡಿದಾಗ ನಮ್ಮ ದೇಹದಲ್ಲಿ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಇರುತ್ತದೆ. ಎಲೆಕ್ಟ್ರೋಲೈಟ್ಸ್ ಲೈಕ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ನಮ್ಮ ಹೃದಯದ ಕಾಂಟ್ರಾಕ್ಷನ್ ಹಾಗೂ ರಿಲ್ಯಾಕ್ಸೇಷನ್ಗೆ ಮುಖ್ಯವಾಗಿರುತ್ತದೆ. ಹಾಗಾಗಿ ಚೆನ್ನಾಗಿ ನೀರು ಕುಡಿದು ನಮ್ಮ ಎಲೆಕ್ಟ್ರೋಲೈಟ್ಸ್ ಅನ್ನು ನಮ್ಮ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂಡ್ರೆ ನಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತದೆ. ನೀರು ಕುಡಿಯದೇ ಇದ್ದಲ್ಲಿ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗುವುದರ ಜೊತೆಗೆ ನಮ್ಮ ಬ್ಲಡ್ ವಾಲ್ಯೂಮ್ ಸಹ ಡಿಕ್ರೀಸ್ ಆಗಿ ಬ್ಲಡ್ ಬಿಕಮ್ಸ್ ಥಿಕ್ಕರ್. ಇದು ನಮ್ಮ ಹೃದಯದ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ದಿಸ್ ಇಸ್ ಬ್ಯಾಡ್ ಫಾರ್ ಯೋರ್ ಹಾರ್ಟ್ ಹೆಲ್ತ್. ಚೆನ್ನಾಗಿ ನೀರು ಕುಡಿದರೆ ಸ್ವಲ್ಪ ಪ್ರಮಾಣದಲ್ಲಿ ಬ್ಲಡ್ ವಾಲ್ಯೂಮ್ ಹೆಚ್ಚಿಸಿ ನಮ್ಮ ಹಾರ್ಟಿನ ಮೇಲೆ ಆಗ್ತಿರುವಂತಹ ಒತ್ತಡ ಕಡಿಮೆ ಆಗುತ್ತದೆ. ಇದು ರಕ್ತವನ್ನು ಸುಲಭವಾಗಿ ಪಂಪ್ ಮಾಡಲು ದಾರಿ ಮಾಡಿಕೊಡುತ್ತದೆ. ಹಾಗಾಗಿ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮೂರನೆಯದಾಗಿ ಅಡಿಕ್ವೇಟ್ ಸ್ಲೀಪ್. ನಾವು ನಿದ್ರೆ ಮಾಡಿದಾಗ ನಮ್ಮ ಎದೆ ಬಡಿತ ಹಾಗೂ ನಮ್ಮ ರಕ್ತದೊತ್ತಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತದೆ. ಈ ಸಮಯದಲ್ಲಿ ಮಾತ್ರ ನಮ್ಮ ಹೃದಯ ಸ್ವಲ್ಪ ಮಟ್ಟಿಗೆ ರೆಸ್ಟ್ ತಗೊಳ್ಳುತ್ತದೆ. ನಾವು ಹುಟ್ಟಿದಾಗಿಂದ ನಾವು ಸಾಯುವವರೆಗೂ ಕೆಲಸ ಮಾಡುವಂತಹ ಒಂದು ಆರ್ಗನ್ ನಮ್ಮ ಹಾರ್ಟ್. ಆದ ಕಾರಣ ಚೆನ್ನಾಗಿ ನಿದ್ರೆ ಮಾಡುವುದರಿಂದ ನಮ್ಮ ಹೃದಯಕ್ಕೆ ಬೇಕಾಗುವಂತಹ ರೆಸ್ಟ್ ಅದಕ್ಕೆ ಸಿಗುತ್ತದೆ. ನಿದ್ದೆಗೆಟ್ಟು ಕೆಲಸ ಮಾಡುವುದು, ನಿದ್ದೆಗೆಟ್ಟು ಓದುವುದರಿಂದ 1-2 ದಿನದಲ್ಲಿ ಏನೂ ಸಮಸ್ಯೆ ಆಗುವುದಿಲ್ಲ. ಆದರೆ ಕ್ರಮೇಣ ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ. ಒಬ್ಬ ವ್ಯಕ್ತಿಗೆ ಪ್ರತಿದಿನ 7-9 ಗಂಟೆಯ ನಿದ್ರೆಯ ಅವಶ್ಯಕತೆ ಇರುತ್ತದೆ. ಹಾಗಾಗಿ ತಪ್ಪದೇ ದಿನ ಚೆನ್ನಾಗಿ ನಿದ್ರೆ ಮಾಡಿ ಹಾಗೂ ನಿಮ್ಮ ಹಾರ್ಟಿಗೆ ಬೇಕಾಗುವಂತಹ ರೆಸ್ಟ್ ಅನ್ನು ಅದಕ್ಕೆ ಕೊಡಿ. 4ನೆಯ ಹ್ಯಾಬಿಟ್, ಕನ್ಸ್ಯೂಮಿಂಗ್ ಗುಡ್ ಫ್ಯಾಟ್ಸ್. ನಾವು ತಿನ್ನುವ ಆಹಾರದಲ್ಲಿ ಗುಡ್ ಫ್ಯಾಟ್ಸ್ ಅನ್ನು ಇನ್ಕ್ಲೂಡ್ ಮಾಡುವುದರಿಂದ ನಮ್ಮ ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತದೆ. ಮುಖ್ಯವಾಗಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಇನ್ ಆಲ್ಮಂಡ್ಸ್, ಅವಕಾಡೋ, ಆಲಿವ್ ಆಯಿಲ್, ಹೇಸಲ್ನಟ್ ಎಕ್ಸೆಟ್ರಾ, ಹಾಗೂ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಇನ್ ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ವಾಲ್ನಟ್ಸ್ ಎಕ್ಸೆಟ್ರಾ. ಇವುಗಳನ್ನ ರೆಗ್ಯುಲರ್ ಆಗಿ ಸೇವಿಸುವುದು ನಮ್ಮ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇವುಗಳು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆ ಆಗದೇ ಇದ್ದ ಹಾಗೆ ನೋಡಿಕೊಳ್ಳುತ್ತದೆ. ಯಾಕಂದರೆ ಕೊಲೆಸ್ಟ್ರಾಲ್ ದೇಹದಲ್ಲಿ ಜಾಸ್ತಿ ಆಗುತ್ತಿದ್ದ ಹಾಗೆಯೇ ಬೇರೆ ರೀತಿಯ ಹೃದಯದ ಸಮಸ್ಯೆಗಳು ಶುರುವಾಗುತ್ತದೆ. ಹಾಗಾಗಿ ಆಲ್ವೇಸ್ ಇನ್ಕ್ಲೂಡ್ ಗುಡ್ ಫ್ಯಾಟ್ಸ್ ಇನ್ ಯೋರ್ ಡಯಟ್. ಆಲ್ಸೋ ಇನ್ಕ್ಲೂಡ್ ಒಮೆಗಾ 3 ಇನ್ ಯೋರ್ ಡಯಟ್. ಒಮೆಗಾ 3 ಕೂಡ ನಿಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಮೆಗಾ 3 ನಮ್ಮ ದೇಹದಲ್ಲಿ ಆಗ್ತಿರುವಂತಹ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡಿ ನಮ್ಮ ಹಾರ್ಟ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡುತ್ತದೆ. ಕೊನೆಯದಾಗಿ ಯೋಗದ ಅಭ್ಯಾಸ, ಎಸ್ಪೆಷಲಿ ಆಸನಗಳು, ಪ್ರಾಣಾಯಾಮ ಹಾಗೂ ಧ್ಯಾನದ ಅಭ್ಯಾಸ. ಇವುಗಳನ್ನು ಮಾಡುವುದರಿಂದ ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಜೀವನ ಶೈಲಿ ಹಾಗೂ ನಮ್ಮ ಕೆಲಸದ ಒತ್ತಡ ಮುಂತಾದವುಗಳಿಂದ ಆಗುವಂತಹ ಸ್ಟ್ರೆಸ್ ನಮ್ಮ ಹೃದಯದ ಆರೋಗ್ಯಕ್ಕೆ ಹಾನಿಕಾರಿ. ಪರ್ಟಿಕ್ಯುಲರ್ಲಿ ಸ್ಟ್ರೆಸ್ ಇಂದ ನಮ್ಮ ದೇಹದಲ್ಲಿ ಬಿಡುಗಡೆ ಆಗುವಂತಹ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ನಮ್ಮ ದೇಹದಲ್ಲಿ ಬೇರೆ ಬದಲಾವಣೆಗಳನ್ನು ತರುತ್ತದೆ. ಇವುಗಳು ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಹೃದಯಕ್ಕೆ ಹಾನಿಕಾರಿ. ಹಾಗಾಗಿ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಿಕೊಂಡಷ್ಟು ನಮ್ಮ ಹೃದಯವನ್ನು ನಾವು ರೋಗಗಳಿಂದ ದೂರ ಇಡಬಹುದು. ಈ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಲು ಯೋಗದ ಅಭ್ಯಾಸ ಒಂದು ಸೂಕ್ತ ಪರಿಹಾರ. ಆಸನಗಳ ಅಭ್ಯಾಸ ಇರಬಹುದು, ಇಲ್ಲ ಪ್ರಾಣಾಯಾಮದ ಅಭ್ಯಾಸ, ಬ್ರೀದಿಂಗ್ ಪ್ರಾಕ್ಟೀಸಸ್, ಇಲ್ಲ ಧ್ಯಾನದ ಅಭ್ಯಾಸವನ್ನು ನಾವು ದಿನದಲ್ಲಿ 30-45 ನಿಮಿಷದ ಕಾಲ ಅಭ್ಯಾಸವನ್ನು ಮಾಡುವುದು ತುಂಬಾ ಉತ್ತಮ. ಇವು 5 ನಮ್ಮ ಹೃದಯಕ್ಕೆ ಐಡಿಯಲ್ ಆಗಿರುವಂತಹ ಆಕ್ಟಿವಿಟೀಸ್. ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಬೇಕಿದ್ದಲ್ಲಿ ವಿಸಿಟ್ ನಿಸರ್ಗ ಹಾಸ್ಪಿಟಲ್ ಶಿರ್ಸಿ. ಥ್ಯಾಂಕ್ ಯು.